ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಶ್ರೂಮ್ ಕರಿ ಮಾಡ್ತಾಯಿದ್ದೇನೆ. ಇದಕ್ಕೆ ಮಶ್ರೂಮ್ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಕಟ್ ಮಾಡಿಟ್ಟುಕೊಂಡು ಇದಕ್ಕೆ ಕೊತ್ತಂಬರಿ ಹುಡಿ, ಜೀರಿಗೆ ಪೌಡ್ರು, ಹಾಗೆ ಮೊಸರು 2 ಸ್ಪೂನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡೆ. ಇದಕ್ಕೆ ಖಾರದ ಪುಡಿ ಸೇರಿಸಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಟುಕೊಳ್ಬೇಕು. ಈಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ, ಜೀರಿಗೆ ಹಾಗೆ ಚಕ್ಕೆ ಲವಂಗ ಹಾಕ್ಕೊಳ್ಬೇಕು. ಪಲಾವೆಲ್ಲ ಕೂಡ ಒಂದು ಸೇರಿಸಿಕೊಂಡು ಈಗ ಕಟ್ ಮಾಡಿಟ್ಕೊಂಡ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ನಂತರ ನೀರುಳ್ಳಿ ಕಟ್ ಮಾಡಿ ಹಾಕಿ ಮಗ್ಚಬೇಕು. ಈಗ ಮಸಾಲೆಯಲ್ಲಿ ಬೆರೆಸಿಟ್ಟ ಅಣಬೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಗ್ಚಬೇಕು. ರುಬ್ಬಿದ ಟೊಮೆಟೊವನ್ನು ಕೂಡ ಸೇರಿಸಿಕೊಂಡು ಮಗ್ಚಿ ಮುಚ್ಚಳ ಮುಚ್ಚಿ ಬೇಕಿದ್ದರೆ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿಕೊಳ್ಬೇಕು. ಈಗ ಮಶ್ರೂಮ್ ಕರಿ ರೆಡಿಯಾಗಿದೆ.